ಮೀಡಿಯಾದಲ್ಲಿ ಇವತ್ತು ಬಂದಿರೋದು ಸೂಟ್ ಕೇಸ್ನಲ್ಲಿ ಹೆಣ್ಮಗಳನ್ನ ಮರ್ಡರ್ ಮಾಡಿ ಎಲ್ಲಿ ಚಂದಾಪುರ ರೋಡ್ ಮೀಡಿಯಾದಲ್ಲಿ ಇದೆ ನೋಡಿ. ಸೂಟ್ ಕೇಸ್ನಲ್ಲಿ ತುಂಬಿ ಹಾಕಿದ್ದಾರೆ. ಏನೊಂದು 18-20 ವರ್ಷದ ಹುಡುಗಿ ಇರ್ಬೋದು, ಮರ್ಡರ್ ಮಾಡಿ ಬಿಸಾಕಿದ್ದಾರೆ. ಏನೇ ನೀವು ಕಾನೂನುಗಳು ಬಂದ್ರೂ ಹೆಣ್ಮಕ್ಳಿಗೆ ಎಷ್ಟೇ ಕಾನೂನು ಸ್ಟ್ರಿಕ್ಟ್ ಆದ್ರೂ ಇಂಡಿಯಾದಲ್ಲಿ ನಡೀತಿರೋಂಥ ರೇಪ್ ಕೇಸ್ಗಳು ಕಮ್ಮಿ ಆಗ್ತಾನೆ ಇಲ್ಲ. ಹೆಣ್ಮಕ್ಳು ಸಣ್ಣ ಮಕ್ಕಳುಗಳ ಮೇಲೆ ರೇಪ್ ಆಗ್ತಿರೋದು ಕಮ್ಮಿ ಆಗ್ತಾ ಇಲ್ಲ. ಇದಕ್ಕೆ ಸರಿಯಾದ ಶಿಕ್ಷೆ ಮಾತಾಡ್ತೀನಿ. ಸಿಂಧು ಗೌಡ ಅಂತ ನಟಿ ಮತ್ತು ನಿರ್ದೇಶಕಿ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ತೆ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಕೇಳಿಸ್ತದೆ. ಈ ಕೇಸ್ ಗಮನಿಸಿದಾಗ ವೈಯಕ್ತಿಕವಾಗಿ ನಿಮ್ಗೆ ಏನ್ ಅನಿಸ್ತು? ಇಲ್ಲ, ನನ್ಗೆ ಒಂದ್ ಡೌಟ್ ಇದೆ. ಯಾವಾಗ್ಲೂ ರೇಪ್ ಅನ್ನೋದು ಒಂದ್ಸಲಿ ಆಗತ್ತೆ, ಅದು ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಈ ತರ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋದ್ ನಾನು ನೋಡಿದೀನಿ. ಬಟ್ ಇವಾಗ ನಾಳೆ ಅವ್ರದ್ದು ಸಿನಿಮಾ ರಿಲೀಸ್ ಇದೆ, ನಿನ್ನೆ ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ಅಂದ್ರೆ ನನಗೆ ನಿಜವಾಗ್ಲೂ ಅರ್ಥನೇ ಆಗಲ್ಲ ಇದು ಏನ್ ನಡೆಯುತ್ತೆ ಅಂತ. ಬಿಕಾಸ್ ರೇಪ್ ಆಗಿದ ತಕ್ಷಣನೇ ಹೋಗಿ ಅವರು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಈಗ ಹೋಗ್ಬಿಟ್ಟು ರೇಪ್ ಆಗಿದೆ, ಸೆಕ್ಷುಯಲ್ ಅಬ್ಯೂಸ್ ಆಗಿದೆ ಅಂತ ಈಗೇನ್ ಹೇಳ್ತಿದ್ದಾರೆ. ನನ್ಗಿದ್ರಲ್ಲಿ ಪ್ರಾಬ್ಲಮ್ ಏನೋ ನಡೆದಿರತ್ತೆ ಅವ್ರಿಬ್ರ ಮಧ್ಯ, ಅದನ್ನ ಕ್ಲಿಯರ್ ಆಗಿ ನೋಡ್ಕೊಬೇಕು. ಅದನ್ನ ಬಿಟ್ಬಿಟ್ಟು ಇವರು ರೇಪ್ ಆಗ್ಬಿಟ್ಟಿದೆ, ನಂಗೆ ಸೆಕ್ಷುಯಲ್ ಅಬ್ಯೂಸ್ ಆಗಿದ್ದಾರೆ, ಅದ್ ಇನ್ನೇನಿಕ್ಕೋ ಕರೆದ್ರು, ಆಡಿಷನ್ ಅಂತ ಕರೆದ್ರು, ಯಾಕೆ ಇಷ್ಟ ದಿನ ಗೊತ್ತಾಗಿಲ್ವಾ? ಯಾವಾಗ್ಲೂ ನಡೆದಿರೋದ್ ರೇಪ್ ಅನ್ನ ಇವಾಗ ಆಗ್ತಾ ಇದ್ದೀರಾ ಅಂತಂದ್ರೆ ನನಗೆ ಇದ್ರಲ್ಲಿ ಲಿಟ್ರಲಿ ಅರ್ಥನೇ ಆಗ್ತಿಲ್ಲ ಇದು ಏನ್ ಕೇಸ್ ಅಂತ. ಓಕೆ, ನಿಮ್ಮ ಹತ್ರ ಬರ್ತೀನಿ, ಮಾತಾಡ್ತೀನಿ. ಲೋಹಿತ್ ಸರ್, ನಂದು ಇನ್ನೊಂದು ರೀತಿಯ ಪ್ರಶ್ನೆ. ಬಟ್ ಇಂತಹ ಪ್ರಕರಣಗಳು ಬಂದಾಗ ಸಾಮಾನ್ಯವಾಗಿ ಹೆಣ್ಮಕ್ಳು, ಈಗ ಗಂಡು ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳು ಮರ್ಯಾದೆ ಹೋಯ್ತು ಅಂತಲೋ ಮತ್ತೊಂದು ಪದಗಳ ಬಳಕೆ ಮಾಡಿದಾಗ ಅವ್ರಿಗೆ ಒಂದು ರೀತಿ ಅಂಜಿಕೆ, ಅಳುಕು ಇವೆಲ್ಲವೂ ಕೂಡ ಇರುತ್ತೆ. ಬಟ್ ಈ ದೂರು ಕೊಟ್ಟಿರುವ ಹೆಣ್ಮಗಳನ್ನ ಬದಿಗಿರಿಸಿ ನೋಡೋದಾದ್ರೆ ಆತನಿಗೂ ಮದುವೆ ಆಗಿದೆ, ಆತನ ಹೆಂಡತಿಯೂ ಕೂಡ ಒಬ್ಬ ಹೆಣ್ಣು ಮಗಳು. ಈಗ ಹೇಳಿ, ಆಕೆ ಯಾವ ರೀತಿಯ ಸ್ಟೆಪ್ ಅನ್ನ ತಗೋಬಹುದು ಇನ್ ಕೇಸ್ ಈ ಒಂದು ಆರೋಪ ಸುಳ್ಳು ಅನ್ನೋದಾದ್ರೆ? ಆಕೆ ಯಾವ ರೀತಿಯ ಸ್ಟೆಪ್ಗಳನ್ನ ತಗೋಬಹುದು? ಮೊದಲನೇದಾಗಿ ಸಿಂಧು ಗೌಡ ಅವರು ಹೇಳ್ತಿರುವಂಥದ್ದನ್ನ ನಾವು ತುಂಬ ಅಪ್ರಿಷಿಯೇಟ್ ಮಾಡಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಹೆಣ್ಣು ಆಗಿದ್ರೂ ಕೂಡ ಈ ಮೊದಲು ಒಂದು ಸಂಸ್ಕಾರ ಇತ್ತು, ಒಂದು ಸಂಸ್ಕೃತಿ ಇತ್ತು. ರೇಪ್ ಅಂದಷ್ಟು ಹೆಣ್ಮಕ್ಳೆಲ್ಲ ಒಂದಾಗ್ಬಿಡುವಂಥದ್ದು. ಇವತ್ತು ಅನಲೈಸ್ ಮಾಡ್ತಿದ್ದಾರೆ, ಹಾಗಾಗಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಎರಡನೇದು, ಇವತ್ತು ಆಕೆ ಹೆಂಡತಿ ಯಾರಿದ್ದಾರೋ, ಆತನ ಹೆಂಡತಿ, ಶಿ ಈಸ್ ದ ವಿಕ್ಟಿಮ್. ಆಕೆ ಸಂತ್ರಸ್ತೆ ಅಂದ್ರೆ ಆಕೆ. ಒಂದು ಕಡೆ ಗಂಡ ಮೋಸ ಮಾಡಿದ್ದಾನೆ, ಇನ್ನೊಂದು ಅಫೇರ್ ಇಟ್ಕೊಂಡಿದ್ದಾನೆ, ಇನ್ನೊಂದು ಕಡೆ ಗಂಡನ ಸಿನಿಮಾ ನಾಳೆ ಬರ್ತಾ ಇದ್ದಾವೆ, ಗಂಡನ ಜೊತೆ ನೋಡ್ಬೇಕಂದ್ರೆ 100 ಕನಸಿರ್ತವೆ, ಅದು ಹಾಳಾಗೋಯ್ತು. ಮೂರನೇದು, ಆಕೆಯ ಸಂಬಂಧಿಕರು ಗೊತ್ತಿದೆ, ಗಂಡ ಈ ತರ ಒಂದು ಅರೆಸ್ಟ್ ಆಗಿರೋದೊಂದು ಅವಮಾನ ಆಯ್ತು. ನಾಲ್ಕನೇದು, ಆಕೆಯ ಮೇಲೆ, ಆತನ ಮೇಲೆ ಕೊಟ್ಟಿರುವಂತ ಕಂಪ್ಲೇಂಟ್ ಇದಾರಲ್ಲ, ಶಿ ಇಸ್ ದ ವಿಕ್ಟಿಮ್ ಟುಡೇ. ಅವಳು ಆಕೆನೇ. ಅದೇ ಹೇಳೋದು, ಮದುವೆ ಆದ್ಮೇಲೆ ಹೆಂಡತಿಯರ ಹಕ್ಕುಗಳು. ಇವತ್ತು ಆಕೆ ಮನ್ಸು ಮಾಡಿದ್ರೆ ಈ ಕೇಸ್ ಏನಾದ್ರು 1 ವಾರದಲ್ಲಿ 2 ವಾರದಲ್ಲಿ ಕ್ವಾಶ್ ಆಗುತ್ತೆ. ಈ ಕೇಸು ಇದೇನಾದ್ರು ಆದ್ರೆ ಆಕೆ ಹೋಗಿ ಆತನ ಮೇಲೆ ಕಂಪ್ಲೇಂಟ್ ಕೊಡುವುದು, ಗಂಡನ ಮೇಲೆ, ಮತ್ತೆ ಆತನ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಇವತ್ತು ರೇಪ್ ಕೇಸ್ ವಿಕ್ಟಿಮ್ ಅಂತ ಹೇಳಿ, ಆಕೆ ಮೇಲೂ ಕೊಡ್ಬೋದು. ಯಾಕೆಂದ್ರೆ ಆಕೆ ಗೊತ್ತು ಆತ ಮದುವೆ ಆಗಿದ್ದಾನೆ ಅಂತ ಆಕೆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರೆ, FIR ಅಲ್ಲಿ 2022 ನಂಗೆ ರೂಮ್ ಬಂದಾಗ ಮದುವೆ ಆಗಿತ್ತು ಅಂತ ಹೇಳಿರ್ತಾರೆ. ಮದುವೆ ಆದ ಮೇಲೂ ಕೂಡ ನೀನು ಏನು ಕಮ್ಮ ಕ್ಷಮಿಸಿದೆ, ಅವತ್ತು ಸ್ಟೇಷನ್ಗೆ ಹೋಗ್ತೀರಾ? ಹಾಗೆ ಬಲವಂತವಾಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು, ಆಮೇಲೆ ಬಂದು ಕಾಂಪ್ರಮೈಸ್ ಮಾಡಿದ್ರು, ಕಾಂಪ್ರಮೈಸ್ ಆದ್ರು, ಆಕೆ ವರ್ಷ ಕನ್ಸೆಂಟ್ ಆಗೋಯ್ತಲ್ಲ, ಕಾಂಪ್ರಮೈಸ್ ಆಯ್ತು ಅಂತ ತಾಳಿ ಕಟ್ಟಿದ್ರು. ಬಿಕಾಸ್ ನಾನು ಬಲವಂತವಾಗಿ ತಾಳಿ ಕಟ್ಟಿದ್ರಂತೆ. ಬಲವಂತವಾಗಿ ತಾಳಿ ಕಟ್ಟಿದ್ರು ಅಂದ್ರೆ ಆಕೆ ನೋಡಿ, ನೀವು ಅರ್ಥ ಮಾಡ್ಕೊಬೇಕು. ತಾವು 1965-70 ಮಾತುಗಳನ್ನ, ಕಥೆಗಳನ್ನ ಇವಾಗ ಹೇಳಿದ್ರೆ ನೀವು ಹೇಗೆ ನಗು ಬರುತ್ತಲ್ಲ, ಆ ರೀತಿಯಾದ ಪ್ರಕರಣಗಳನ್ನ ಕಟ್ಟಾಕಿರ್ತಾರೆ. ಆದ್ರೆ ಇದೊಂದು ನಾವೇನ್ ಹೇಳ್ಬೇಕಾಗುತ್ತೆ, ದ್ವೇಷದ ಕಂಪ್ಲೇಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇವತ್ತು ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ, ಆತನ ನಿಜವಾದ ಹೆಸರು ಕೂಡ ಇವತ್ತು ಗೊತ್ತಾಗಿದ್ದು. ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಮೂಲೆಯಿಂದ ಒಂದು ಸಿನಿಮಾ ಮಾಡಿ ಒಂದು ಮುಂದೆ ಬರಬೇಕು ಅಂತ ಯಾರಿಗಿರಲ್ಲ ಆಸೆ, ಯಾವ್ದು ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಮುಂದೆ ಬರ್ಬೇಕಂತ ಇರುತ್ತೆ. ಆತನ ಕನಸನ್ನ ಒಂದು FIR ಅಂತ ಹಾಕಿ ಅದನ್ನ ಒಂದು ಪ್ರಕರಣ ಮಾಡಿ ಅರೆಸ್ಟ್ ಮಾಡಿಸ್ಬಿಟ್ಟು ಆತನ ಜೀವನನೇ ಹಾಳು ಮಾಡುವಂಥದ್ದು ಇದಾವಲ್ಲ, ಇದು ಪ್ರೀತಿಯ ದ್ವೇಷ ಅಂತ ಅನ್ಸುತ್ತೆ. ಮೋಸ್ಟ್ಲಿ ದಿಸ್ ಇಸ್ ಎ ಪೊಸೆಸಿವ್ನೆಸ್ ಕಂಪ್ಲೇಂಟ್ ರಾದರ್ ದನ್ ಶಿ ಇಸ್ ಎ ವಿಕ್ಟಿಮ್. ಓಕೆ, ಸಿಂಧು ಗೌಡ ಅವರೇ, ನೀವು ನಿರ್ದೇಶಕಿ ಕೂಡ ಹೌದು, ನಟಿ ಕೂಡ ಹೌದು. ಸೊ ಒಂದು ಫೀಲ್ಡ್ ಬಗ್ಗೆ ಆಳ ಅಗಲ ಎಲ್ಲವೂ ಕೂಡ ಅದರ ಅರಿವು ನಿಮಗಿರುತ್ತೆ. ಒಂದು ಸಿನಿಮಾ ಹೊರ ತರಬೇಕಾದ್ರೆ ಎಷ್ಟು ಸ್ಟ್ರಗಲ್ ಇರುತ್ತೆ, ಅದರಲ್ಲೂ ಕೂಡ ಒಂದು ಹೀರೋ ಕ್ಯಾರೆಕ್ಟರ್ನ ನಾನು ಪಡ್ಕೊಳ್ತೀನಿ ಅಂದಾಗ ಆತನ ಸ್ಟ್ರಗಲ್, ಇಲ್ಲಿ ತನಕ ಕಾದದ್ದು, ಅದ್ರ ಹಿಂದಿನ ದಿನ ಇಂಥದ್ದೊಂದು ಕಂಪ್ಲೇಂಟ್ ಬರುತ್ತೆ ಅಂದಾಗ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ಅಲ್ವಾ? ಹೌದು ಹೌದು. ಒಂದು ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಪಾಪ ಅವ್ರು ಎಷ್ಟು ಕಷ್ಟಗಳು ಪಟ್ಟಿರ್ತಾರೆ. ಅವ್ರು ಕಾಮಿಡಿ ಕಿಲಾಡಿಗಳಲ್ಲೇ ಹೇಳಿದ್ರು, ನಾನು ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಈ ತರ ಆಗಿದೆ ನನ್ನ ಜೀವನದಲ್ಲಿ, ಈ ತರ ಅಂತ ಅವ್ರು ಹೇಳ್ಕೊಂಡಿದ್ರು. ಅದ್ ಎಲ್ಲಾನು ಗೊತ್ತು, ಆಮೇಲೆ ಮದ್ವೆ ಆಗಿದೆ, ಮಗು ಇದೆ, ಎಲ್ಲಾನು ಗೊತ್ತಿದ್ದು ನೀವ್ ಫ್ರೆಂಡ್ ಆಗೇ ಇದ್ಬಿಟ್ಟು ಈಗ ಅವ್ರು ಅದ್ರ ಸ್ಟೇಟ್ಮೆಂಟ್ ಅಲ್ಲೂ ಕೊಟ್ಟಿದಾರಲ್ವಾ, ಲೈಕ್ ಮದ್ವೆ ಆಗಿರೋದು ಎಲ್ಲ ಗೊತ್ತಿದ್ದು ನೀವ್ ಮೂವ್ ಮಾಡಾದ್ಮೇಲೆ ಇಟ್ಸ್ ಯೋರ್ ಮಿಸ್ಟೇಕ್, ನೀವ್ ಮೂವ್ ಮಾಡ್ಬಾರ್ದಾಗಿತ್ತು.
ನಾನು ಇದು ತುಂಬಾ ಕೇಸಸ್ ಅಲ್ಲಿ ನೋಡ್ತಾನೆ ಇರ್ತೀನಿ. ಅದ್ ಹೇಗ್ ರೇಪ್ ಕೇಸ್ ಅನ್ನ ನೀವು ಹಾಕ್ತೀರಾ ಅನ್ನೋದೇ ನಂಗೆ ಅರ್ಥ ಆಗಲ್ಲ. ರೇಪ್ ಅನ್ನೋದೇ ಒಂದು ಸತಿ ಆಗತ್ತೆ ರೇಪ್, ಅದನ್ನ ಹೋಗಿ ನೀವು ಇಮಿಡಿಯೇಟ್ ಫೈಲ್ ಮಾಡ್ಬೇಕಿತ್ತು. ರೇಪ್ ಅನ್ನೋದೇ ನಿಜ ಆಗಿದ್ರೆ ನೀವ್ ಅದನ್ನ ಬಿಟ್ಬಿಟ್ಟು ಯಾವಾಗ್ಲೋ ರೇಪ್ ಆಗಿದೆ ನನ್ ಮೇಲೆ ಅಂದ್ರೆ ನಿಮಗ್ ಗೊತ್ತೇ ಇಲ್ವಾ? ರೇಪ್ ಮಾಡ್ಬೇಕಾರೆ ಅವ್ರು ಮುಟ್ಬೇಕಾದ್ರೆ ನಿಮಗ್ ಗೊತ್ತೇ ಇರ್ಲಿಲ್ವಾ? ನನ್ಗೆ ಇದು ಅರ್ಥನೇ ಆಗೋದಿಲ್ಲ. ಪಾಪ ಇವಾಗ ಆರ್ಟಿಸ್ಟ್ಗಳು ಎಷ್ಟು ಅವ್ರದೇ ಆದ ಕನಸುಗಳನ್ನ ಕಟ್ಕೊಂಡ್ ಬಂದಿರ್ತಾರೆ, ಎಷ್ಟು ಕಷ್ಟಗಳನ್ನ ಪಟ್ಟಿರ್ತಾರೆ. ನೀವ್ ಏಕ್ದಮ್ ಬಂದ್ಬಿಟ್ಟು ನನಗ ರೇಪ್ ಮಾಡೋದ್ ಬಂದ್ಬಿಟ್ಟ, ರೇಪ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲೋಗಿತ್ತು ತಲೆ? So, ಅವ್ರ ಕಡೆಯಿಂದನೂ ಮದುವೆ ಆಗಿದ್ದೀನಿ ಮಗು ಇದೆ ಅಂದಾಗ ಯೋಚನೆ ಮಾಡ್ಬೇಕಿತ್ತು. ಆ ಹುಡುಗಿದ ತಪ್ಪು, ಈಗ ಕಂಪ್ಲೇಂಟ್ ಕೊಟ್ಟಿರೋಳ್ದು ತಪ್ಪು ಅಂತಂದ್ರು ಕೂಡ 100% ಹೆಂಡತಿ ಇದ್ದಾಳೆ ಮನೇಲಿ, ಹೆಣ್ಮಗಳಿಗೆ ಮಗು ಕಾಯ್ತಾ ಇದೆ ಅನ್ನುವಂಥದ್ದು ಈ ಸೈಡ್ ಇಂದನೂ ಬರ್ಬೇಕು. ಯಾಕಂದ್ರೆ ಒಂದ್ ಸೈಡ್ ಅಲ್ಲಲ್ಲ 2 ಸೈಡ್ ಇದೆ. ನಾನ್ 2 ಸೈಡ್ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನ್ ಹೇಳ್ತಾ ಇರೋದು, ನೀವ್ ರೇಪ್ ಕೇಸ್ ಅನ್ನ ಹಾಕ್ತೀರಾ ಅನ್ನೋದಾದ್ರೆ ಫಸ್ಟ್ ನೀವ್ ತಿಳ್ಕೊಬೇಕಾಗಿತ್ತು. ನಿಮಗ್ ಗೊತ್ತಲ್ವಾ ಈಸ್ ಮ್ಯಾರಿಡ್ ಅಂತ ಗೊತ್ತಲ್ವಾ? ಗೊತ್ತಿಲ್ದೆ ನಿಮ್ಗೆ ಏನೋ ಪಾಪ ಒಂದ್ಸತಿ ಬಂದ್ಬಿಟ್ಟು ರೇಪ್ ಮಾಡ್ಬಿಟ್ಟು ಅಂದ್ರೆ ಹೋಗಿ ಇಮಿಡಿಯೇಟ್ ಕಂಪ್ಲೇಂಟ್ ಕೊಡಿ, ನಾವ್ ಎಲ್ಲರೂ ಸಪೋರ್ಟ್ ಆಗಿ ನಿಂತ್ಕೋತೀವಿ. ಯಾವಾಗ್ಲೂ ನಡೆದಿದೆ ರೇಪ್, ಆಮೇಲೆ ನಿಮಗ್ ಗೊತ್ತಿಲ್ದೆ ಆಗಿದ್ಯಾ? ಅದು ಗೊತ್ತಿದ್ದು ಆಗಿದೆ ಅಲ್ವಾ? ಅವಾಗ್ಲೇ ಬರ್ಬೇಕಾಗಿತ್ತು ನಿಮ್ ಕಂಪ್ಲೇಂಟ್ ಕೊಡೋದಿಕ್ಕೆ. ಇವಾಗ ಪಾಪ ಅವ್ರ ಸಿನಿಮಾ ರಿಲೀಸ್ ಟೈಮಿಗೆ ಬಂದ್ಬಿಟ್ಟು ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ರೆ ಅವ್ರ ಜೀವನಾನು ಹಾಳಲ್ವಾ? ಇವಾಗ ನಿಮ್ದು ಮರ್ಯಾದೆ ಹೋಗುತ್ತೆ ಅಂತ ಥಿಂಕ್ ಮಾಡೋರು ನೀವ್ ಅವತ್ತೇ ಬರ್ಬೇಕಾಗಿತ್ತು, ಅವತ್ತೇ ಬಂದ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ನಾನ್ ಇದ್ರನ್ನ ನಾನು ನಿಜವಾಗ್ಲೂ ಅಪೋಸ್ ಮಾಡ್ತೀನಿ. ಯಾಕಂದ್ರೆ ರೇಪ್ ಅನ್ನೋದು ಒಂದೇ ಸತಿ ಆಗತ್ತೆ. ನೀವ್ ಬಂದ್ ಫಸ್ಟ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಪಾಪ ಅವ್ರ ಸಿನಿಮಾ ನಾಳೆ ರಿಲೀಸ್ ಅನ್ಬೇಕಾದ್ರೆ ನೆನ್ನೆ ಹೋಗಿ FIR ಫೈಲ್ ಮಾಡ್ತೀರಾ ಅಂದ್ರೆ ನೀವು